ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ಸಂಡೇ ನಮ್ಮ ಮನೇಲಿ ಮಟನ್ ಕಾಲು ತಂದಿದ್ರು. ಸೊ ನಾವು ಕಾಲು ಸೂಪ್ ಮಾಡ್ತಾ ಇದ್ವಿ. ಸೊ ಹೆಂಗೆ ಮಾಡೋದು ಅಂತಂದರೆ, ಒಂದು ಪಾತ್ರೆಯಲ್ಲಿ ಹಸಿ ಧನಿಯಾ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ, ಆಮೇಲೆ ಫೈನಲಿ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ಸೊ ಇಲ್ಲಿ ನಾವು 8 ಕಾಲು ಎತ್ಕೊಂಡ್ವಿ. ಸೊ ಅದಕ್ಕೆ ನಮ್ಗೆ ಇಷ್ಟು ಮಸಾಲೆ ಬೇಕು ಅಂತ ಅಷ್ಟು ಮಾಡ್ಕೊಂಡ್ವಿ. ಅದಾದಮೇಲೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 8 ಕಾಲು ತಂದಿದ್ವಲ್ಲ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀವಿ. ಸೊ ನೀವು ಡೈರೆಕ್ಟಾಗಿ ಹಾಕ್ಕೊಬೇಡಿ, ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ತೊಳೆದು ನೀಟಾಗಿ ಹಾಕಿ ಇದಕ್ಕೆ. ಸೊ ಹಾಕ್ಬಿಟ್ಟು ನೀಟಾಗಿ ಇದನ್ನು ಫ್ರೈ ಮಾಡಬೇಕಾಗುತ್ತೆ. ಆ್ಯಂಡ್ ಮಟನ್ ಆಗಿರೋದ್ರಿಂದ ಇದು ಬೇಗ ಕುಕ್ಕರ್ಗೆಲ್ಲ ಅಂಟ್ಕೊಳ್ಳುತ್ತೆ. ಸೊ ಅದು ಅಂಟ್ಕೊಳ್ಬಾರ್ದು ಅಂತ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅದನ್ನು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ, ಇದು ಫ್ರೈ ಆಗಲಿ ಅಂತ ಬೇಗ ಅಂದ್ಬಿಟ್ಟು. ಅದಾದಮೇಲೆ ಅದಕ್ಕೆ ನಮಗೆ ಎಷ್ಟು ಸೂಪ್ ಬೇಕೋ ಅಷ್ಟು ಸೂಪ್ಗೆ ನಾವು ನೀರು ಹಾಕಿದ್ವಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಬೋದು, ಸ್ವಲ್ಪ ಬೇಕಂದರೆ ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಇಲ್ಲಿ ಏನು ಮಸಾಲೆ ಮಾಡಬೇಕು ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡ್ವಿ, ಅದನ್ನು ಇವಾಗ ನಾವು ಮಿಕ್ಸಿಯಲ್ಲಿ ಹಾಕಿ ತುಂಬ ಪ್ಯೂರ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡ್ವಿ. ಅದಾದಮೇಲೆ ಆ ಮಸಾಲೆನ ನಾವು ಏನು ಕುಕ್ಕರ್ಗೆ ನೀರೆಲ್ಲ ಹಾಕಿಟ್ಟಿದ್ವಿ ಅಲ್ಲಿಗೆ ಹಾಕಿದ್ವಿ. ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀಟಾಗಿ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ನೀರು ಬೇಕಂದರೆ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಉಪ್ಪು ನೋಡ್ಕೊಂಡು ಉಪ್ಪು ಹಾಕಿ, ಅದಾದಮೇಲೆ ಕುಕ್ಕರ್ ಮುಚ್ಚಿದ್ವಿ. ಸೊ ಫೈನಲ್ ಔಟ್ಪುಟ್ ನಮ್ಮ ಮನೇಲಿ ಹಿಂಗೆ ಬಂತು. ನಿಮ್ಮ ಮನೇಲೂ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.